ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಫಿಫೋ ಮೆಥಡ್ನಲ್ಲಿ ಸ್ಟೋರ್ಸ್ ಲೆಡ್ಜರ್ ಅಕೌಂಟನ್ನು ಹೇಗೆ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ಆವ್ರೇಜ್ ಮೆಥಡ್ ಹಾಗೆ ವೆಯ್ಟೆಡ್ ಆವ್ರೇಜ್ ಮೆಥಡ್ನಲ್ಲಿ ಹೇಗೆ ಸ್ಟೋರ್ಸ್ ಲೆಡ್ಜರ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು ಅಂತ ತಿಳಿಸಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಫಿಫೋ ಮೆಥಡ್ನಲ್ಲಿ ಹೇಗೆ ಪ್ರಾಬ್ಲಮ್ ಮಾಡಬೇಕು ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದೀನಿ. ನಾನು ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಫೋರ್ತ್ ಒನ್ ಪ್ರಾಬ್ಲಮ್, ಪ್ರಿಪೇರ್ ಎ ಸ್ಟೋರ್ಸ್ ಲೆಡ್ಜರ್ ಅಕೌಂಟ್ ಅಂಡರ್ ಫಿಫೋ ಮೆಥಡ್. 5 ಡೇಟಿನ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, 5 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ. 10 ಮಾರ್ಕ್ಸಿಗೂ ಕೇಳ್ಬೋದು, 15 ಮಾರ್ಕ್ಸಿಗೂ ಕೇಳ್ಬೋದು. ಇನ್ಫಾರ್ಮೇಷನ್ ಜಾಸ್ತಿ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. 10 ಡೇಟಿನ ಇನ್ಫಾರ್ಮೇಷನ್ ಕೊಟ್ಟರೆ 10 ಮಾರ್ಕ್ಸಿಗೆ ಕೇಳ್ತಾರೆ. 15 ಡೇಟಿನ ಇನ್ಫಾರ್ಮೇಷನ್ ಕೊಟ್ಟರೆ 15 ಮಾರ್ಕ್ಸಿಗೆ ಕೇಳ್ತಾರೆ. ಇಲ್ಲಿ 5 ಡೇಟಿನ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ 5 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ. ಸೊ ಅಲ್ಲಿ ಕೊಟ್ಟಿರೋಂಥ ಇನ್ಫಾರ್ಮೇಷನನ್ನು ನೀವು ಪರ್ಚೇಸ್ ಮಾಡಿದರೆ ಪರ್ಚೇಸಿಗೆ ಬರೀಬೇಕು, ಇಶ್ಯೂ ಆದರೆ ಇಶ್ಯೂ ಬರೀಬೇಕು, ಬ್ಯಾಲೆನ್ಸಿಗೆ ಯಾವಾಗಲೂ ಬರೀಲೇಬೇಕು. ಎಷ್ಟು ನಮ್ಮ ಹತ್ರ ಸ್ಟಾಕ್ ಇದೆ ಅನ್ನೋದನ್ನು ಬ್ಯಾಲೆನ್ಸಿಗೆ ಬರೆಯುವಂಥದ್ದು. ನಾನಿಲ್ಲಿ ಹೆಡ್ಡಿಂಗ್ ಹಾಕ್ಕೊಂಡಿದ್ದೀನಿ, ಸ್ಟೋರ್ಸ್ ಲೆಡ್ಜರ್ ಅಕೌಂಟ್ ಫಿಫೋ ಮೆಥಡ್. ಫಸ್ಟು ಯಾವ ಮೆಥಡ್ ಅಂತ ಹೆಡ್ಡಿಂಗ್ ಹಾಕ್ಕೊಳ್ಬೇಕು. ಫಿಫೋ ಅಂತಂದರೆ ಫಸ್ಟ್ ಇನ್ ಫಸ್ಟ್ ಔಟ್. ಯಾವುದು ಫಸ್ಟ್ ಬಂದಿರುತ್ತೋ ಅದನ್ನು ಫಸ್ಟ್ ಖಾಲಿ ಮಾಡಬೇಕು. ಲಿಫೋ ಅಂತಂದರೆ ಲಾಸ್ಟ್ ಇನ್ ಫಸ್ಟ್ ಔಟ್, ಲಾಸ್ಟಿಂದ ಖಾಲಿ ಮಾಡ್ತಾ ಬರಬೇಕು. ಅದು ಹೇಗೆ ಅನ್ನೋದನ್ನು ನಾನು ಪ್ರಾಬ್ಲಮ್ ಮಾಡ್ತಾ ತಿಳಿಸ್ತೀನಿ. ಫಸ್ಟ್ ಕೊಟ್ಟಿರೋಂಥ ಡೇಟ್ ಯಾವುದು? 2nd January 2019. ಏನಾಗ್ತಾ ಇದೆ January 2019ಗೆ? ಓಪನಿಂಗ್ ಸ್ಟಾಕ್ ಅಂತ ಕೊಟ್ಟಿದ್ದಾರೆ. ಓಪನಿಂಗ್ ಸ್ಟಾಕ್ ಅಂತಂದರೆ ಹಿಂದಿನ ತಿಂಗಳಲ್ಲಿ ಉಳಿದಿರೋಂಥ ಸ್ಟಾಕು, ಅಂದರೆ ಹಿಂದಿನ ತಿಂಗಳಿನ ಕ್ಲೋಸಿಂಗ್ ಬ್ಯಾಲೆನ್ಸ್, ಕ್ಲೋಸಿಂಗ್ ಸ್ಟಾಕು ಈ ತಿಂಗಳಿಗೆ ಓಪನಿಂಗ್ ಸ್ಟಾಕ್ ಆಗುತ್ತೆ. ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ನಿಮ್ಮನೆ ಫ್ರಿಜ್ಜಲ್ಲಿ ಹೋದ ವಾರ ಉಳಿದಿರೋಂಥ ತರಕಾರಿ ಈ ವಾರಕ್ಕೆ ಏನಾಗುತ್ತೆ, ಅದು ಅದನ್ನೇ ಫಸ್ಟ್ ಖಾಲಿ ಮಾಡ್ತೀರಾ. ಸೊ ಇಲ್ಲೂ ಅದೇ ಥರನೇ ಹೋದ ತಿಂಗಳು ಉಳಿದಿರೋಂಥ ಸ್ಟಾಕ್. ಎಷ್ಟು ಸ್ಟಾಕ್ ಉಳಿದಿದೆ? 400, ಕ್ವಾಂಟಿಟಿ 400 ಕೊಟ್ಟಿದ್ದಾರೆ. ರೇಟು 2 rupees ಅಂತ ಇದೆ. ಅಮೌಂಟನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಮಲ್ಟಿಪ್ಲೈ ಮಾಡಿದ್ರೆ ಅಮೌಂಟ್ ಸಿಗುತ್ತೆ. 400 × 2, 400 × 2 ಮಾಡಿದಾಗ ಬರೋಂಥ ಆನ್ಸರ್ 800. ಅಮೌಂಟ್ ಫೈಂಡ್ ಔಟ್ ಮಾಡೋದು ಹೇಗೆ? ಕ್ವಾಂಟಿಟಿ ಮತ್ತು ರೇಟನ್ನು ಮಲ್ಟಿಪ್ಲೈ ಮಾಡಿದಾಗ ಅಮೌಂಟ್ ಸಿಗುತ್ತೆ. 400 × 2 ಮಾಡಿದಾಗ 800 ಆನ್ಸರ್ ಬಂತು. ಸೊ ಅಲ್ಲಿಗೆ ಒಂದು ಡೇಟ್ ಕಂಪ್ಲೀಟ್ ಆಯಿತು, 1 ಮಾರ್ಕ್ಸ್ ಸಿಕ್ತು. ನೆಕ್ಸ್ಟ್ ಕೊಟ್ಟಿರೋವಂಥ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ? 10th January 2019 ಏನಾಗ್ತಾ ಇದೆ? ಪರ್ಚೇಸ್ ಆಗ್ತಾ ಇದೆ. ಎಷ್ಟು ಕ್ವಾಂಟಿಟಿ ಪರ್ಚೇಸ್ ಮಾಡ್ತಿದ್ದಾರೆ? ಪರ್ಚೇಸ್ ಆಗಿರೋದ್ರಿಂದ ಪರ್ಚೇಸ್ ಕಾಲಮಲ್ಲಿ ಬರೀಬೇಕು. 600 ಯೂನಿಟನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ರೇಟ್ ಎಷ್ಟು ರೂಪಾಯಿ ಇದೆ? ₹2.40 ಇದೆ. ಅಮೌಂಟ್ ಹೇಗೆ ಸಿಗುತ್ತೆ? ಕ್ವಾಂಟಿಟಿ ಮತ್ತು ರೇಟನ್ನು ಮಲ್ಟಿಪ್ಲೈ ಮಾಡಿ ಬರೀಬೇಕು. ಮಲ್ಟಿಪ್ಲೈ ಮಾಡಿದಾಗ 1440 ಆಗುತ್ತೆ. ಬ್ಯಾಲೆನ್ಸ್ ಬರೆಯೋದು ಹೇಗೆ ಅಂತಂದರೆ, ಸಿಂಪಲ್ ಆವ್ರೇಜ್ ವೆಯ್ಟೆಡ್ ಆವ್ರೇಜ್ನಲ್ಲಿ ಕೂಡಿಸಿ ಬರೀತಿದ್ರಿ. ಮುಂಚೆ 400 ಇತ್ತು, ಈಗ 600 ತೊಗೊಂಡಿದ್ದೀರಾ, ಟೋಟಲ್ ಆಗಿ 1000 ಆಯಿತು. ಬಟ್ ಲಿಫೋದಲ್ಲಿ ಕೂಡಿಸಿ ಬರೀಲಿಕ್ಕಿಲ್ಲ, ಸ್ಟಾಕ್ಗಳನ್ನು ಸಪ್ರೇಟಾಗಿ ಬರೀಬೇಕು. ಮುಂಚೆ 400 ಸ್ಟಾಕ್ ಇತ್ತು, ಈಗ 600 ಸ್ಟಾಕ್ ಇದೆ. ಎರಡನ್ನು ಸಪ್ರೇಟಾಗಿ ಬರೀಬೇಕು. ಫಸ್ಟ್ ಬಂದಿದ್ದನ್ನು ಫಸ್ಟ್ ಬರೀಬೇಕು. ಫಸ್ಟ್ ಇರೋದು ಯಾವುದು? ಹಿಂದಿನ ಡೇಟಲ್ಲಿ ಇರೋಂಥ ಸ್ಟಾಕನ್ನು, ಪ್ರೀವಿಯಸ್ ಡೇಯಲ್ಲಿ ಉಳಿದಿರೋಂಥ ಸ್ಟಾಕನ್ನು ಫಸ್ಟ್ ಬರ್ಕೊಳ್ಬೇಕು. ಫಸ್ಟು 400, 2 800. ಈಗ ತಗೊಂಡಿದ್ದು 600, ₹2.40, ₹1440 ಸ್ಟಾಕ್ ಇದೆ. ಸಪ್ರೇಟಾಗಿ ಬರ್ಕೊಳ್ಳೋವಂಥದ್ದು. ಈ 400 ಎಲ್ಲಿಂದ ಬಂತು? ಹಿಂದಿನ ದಿನದ್ದು. ಈ 600 ಎಲ್ಲಿಂದ ಬಂತು? ಇವತ್ತು ಪರ್ಚೇಸ್ ಮಾಡಿದ್ದು. ಸಪೋಸ್ ಏನಾದರೂ ನೆಕ್ಸ್ಟ್ ಡೇಟಿಗೆ ಮತ್ತೆ 500 ಪರ್ಚೇಸ್ ಮಾಡಿದ್ರೆ ಬ್ಯಾಲೆನ್ಸ್ ಹೇಗೆ ಬರೀಬೇಕು? ಹಿಂದಿನ ದಿನದ್ದು 400, 600 ಬರ್ಕೊಂಡು ಮತ್ತೆ 500 ಬರೀಬೇಕು. ಸಪೋಸ್ 400, 600, 500 ಆದಮೇಲೆ ಮತ್ತೆ 700 ತೊಗೊಂಡ್ರೆ 400, 600, 500, 700. ಬ್ಯಾಲೆನ್ಸಲ್ಲಿ ಹೇಗೆ ಬರೀತಾ ಹೋಗೋದಂತಂದರೆ, ಪರ್ಚೇಸ್ ಮಾಡಿದಾಗ ಸಪ್ರೇಟಾಗಿ ಸೇರಿಸ್ತಾ ಹೋಗಬೇಕು. ಸೊ ನೆಕ್ಸ್ಟ್ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ? ಜನವರಿ 15ಕ್ಕೆ, 15 January 2019 ಇಶ್ಯೂ ಅಂತ ಕೊಟ್ಟಿದ್ದಾರೆ. ಎಷ್ಟು ಇಶ್ಯೂ ಅಂತ ಕೊಟ್ಟಿದ್ದಾರೆ? 500 ಇಶ್ಯೂ ಅಂತ ಕೊಟ್ಟಿದ್ದಾರೆ. ಪರ್ಚೇಸ್ ಆದಾಗ ರೇಟ್ ಕೊಟ್ಟಿರ್ತಾರೆ ನೋಡಿ. ಪರ್ಚೇಸ್ ಆದಾಗ 600ಕ್ಕೆ ₹2.40 ಅಂತ ರೇಟ್ ಕೊಟ್ಟಿದ್ರು. ಬಟ್ ಇಶ್ಯೂ ಆದಾಗ ರೇಟನ್ನು ಕೊಡಲ್ಲ. ಇಶ್ಯೂ ಮಾಡಿದಾಗ ಯಾವ ರೇಟ್ ಹಾಕಬೇಕು ಅಂತಂದರೆ, ಯಾವ ಮೆಥಡಲ್ಲಿ ಪ್ರಾಬ್ಲಮ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅನ್ನೋದನ್ನು ಗಮನಿಸ್ಕೊಂಡು ಅದರ ಪ್ರಕಾರ ನೀವು ರೇಟ್ ಹಾಕ್ತಾ ಹೋಗಬೇಕು. ಈಗ ಫಿಫೋ ಮೆಥಡ್ನಲ್ಲಿ ಪ್ರಾಬ್ಲಮ್ ಮಾಡ್ತಿರೋದು. ಸೊ ಫಿಫೋ ಮೆಥಡ್ ಅಂತ ಅಂದರೆ ಫಸ್ಟ್ ಇನ್ ಫಸ್ಟ್ ಔಟ್. ಯಾವುದು ಫಸ್ಟ್ ಇರೋದು ಅದನ್ನು ಫಸ್ಟ್ ಖಾಲಿ ಮಾಡಿ. ಸೊ ಈಗ ರೇಟ್ ಬರೀಬೇಕಾದ್ರೆ ಹಿಂದಿನ ಡೇಟಿನ ಬ್ಯಾಲೆನ್ಸ್ ನೋಡಬೇಕು. ಹಿಂದಿನ ಡೇಟಿನ ಬ್ಯಾಲೆನ್ಸ್ನಲ್ಲಿ 2 ಥರದ ಸ್ಟಾಕ್ ಇದೆ. ಒಂದು 400 ಇದೆ, ಒಂದು 600 ಇದೆ. ₹2 ಸ್ಟಾಕ್ ಇದೆ, ₹2.40 ಸ್ಟಾಕ್ ಇದೆ. ಫಿಫೋ ಮೆಥಡ್ ಅಂತಂದರೆ ಫಸ್ಟ್ ಇನ್ ಫಸ್ಟ್ ಔಟ್. ಫಸ್ಟಿಂದ ಖಾಲಿ ಮಾಡ್ತಾ ಬರೋದು. ಫಸ್ಟಿಂದ ಖಾಲಿ ಮಾಡೋದು ಅಂದರೆ ಹೇಗೆ? ಫಸ್ಟ್ 400 ಖಾಲಿ ಮಾಡಿಕೊಂಡು
ಆಮೇಲೆ 600 ಖಾಲಿ ಮಾಡಬೇಕು. ಇದೇ ಲಿಫೋ ಮೆಥಡ್ ಅಂತಂದರೆ ಲಾಸ್ಟಿಂದ ಖಾಲಿ ಮಾಡ್ತಾ ಹೋಗೋದು. ಫಸ್ಟ್ 600 ಖಾಲಿ ಮಾಡಿಕೊಂಡು ಆಮೇಲೆ 400 ಖಾಲಿ ಮಾಡಬೇಕು. ಲಿಫೋದಲ್ಲಿ ನಾವು ಈಗ ಮಾಡ್ತಿರೋವಂಥದ್ದು ಫಿಫೋ ಮೆಥಡ್, ಫಸ್ಟಿಂದ ಖಾಲಿ ಮಾಡಬೇಕು. ಫಸ್ಟ್ ಇರೋದು ಯಾವುದು? 400 ಇದೆ. ಸೊ ಆ 400 ಖಾಲಿ ಮಾಡಬೇಕು. ಏನಕ್ಕೆ ನಾವು 500 ಕೊಡಬೇಕು, ಫಸ್ಟು 400 ಕೊಡಬೇಕಾಗತ್ತೆ. ನಾವು ಸಪೋಸ್ ಇಲ್ಲೇನಾದರೂ 1000 ಇದ್ದರೆ ನಾವು ಅವಾಗ 1000 ಕೊಡೋದಲ್ಲ, ನಾವು ಕೊಡಬೇಕಾಗಿರೋದು ಎಷ್ಟು? ಕೊಡಬೇಕಾಗಿರೋದು 500 ಮಾತ್ರ. ಎಷ್ಟು ಇಶ್ಯೂ ಮಾಡಬೇಕು? 500 ಇಶ್ಯೂ ಮಾಡಬೇಕು. ಯಾವುದರಲ್ಲಿ ಇಶ್ಯೂ ಮಾಡಬೇಕು? ಫಸ್ಟ್ ಒನ್ನಿಂದನೇ ಇಶ್ಯೂ ಮಾಡಬೇಕು. ಫಸ್ಟ್ ಒನ್ನಲ್ಲಿ 1000 ಇದ್ದರೆ ನಾವಿಲ್ಲಿ 1000 ಇಶ್ಯೂ ಮಾಡೋದಲ್ಲ, ಇಶ್ಯೂ ಮಾಡಬೇಕಾಗಿರೋದು ಎಷ್ಟು ಇಶ್ಯೂ ಮಾಡಿ ಕೊಟ್ಟಿರ್ತಾರೋ ಅಷ್ಟು ಮಾತ್ರ. ಈಗ ಫಸ್ಟ್ 400 ಇಶ್ಯೂ ಮಾಡಬೇಕು ನಾವೀಗ. ಆ 400ನ ರೇಟ್ ಎಷ್ಟಿದೆ? 2 ಇದೆ. ಅಮೌಂಟ್ ಎಷ್ಟಿದೆ? 800 ಇದೆ. ನೆಕ್ಸ್ಟ್ ಅಲ್ಲಿಗೆ ಒಟ್ಟು 500 ಇಶ್ಯೂ ಮಾಡಬೇಕು. 400 ಇಶ್ಯೂ ಮಾಡಿ ಆಯಿತು. ಹಾಗಾದರೆ 500 ಆಗಬೇಕಾದ್ರೆ ಇನ್ನೆಷ್ಟು ಇಶ್ಯೂ ಮಾಡಬೇಕು? ಇನ್ನೂ 100 ಇಶ್ಯೂ ಮಾಡಬೇಕು. ಆ 100ಅನ್ನು ಯಾವುದ್ರಲ್ಲಿ ಇಶ್ಯೂ ಮಾಡಬೇಕು? 600ಅಲ್ಲಿ ಇಶ್ಯೂ ಮಾಡಬೇಕು. 100 ಇಶ್ಯೂ ಮಾಡ್ತಿದ್ದೀವಿ. ಟೋಟಲ್ ಆಗಿ ಒಟ್ಟು 500 ಆಗಬೇಕು. ಈ 400 ಇಶ್ಯೂ ಮಾಡಿದ್ವಿ. 600ಅಲ್ಲಿ 100 ಇಶ್ಯೂ ಮಾಡಿದ್ವಿ. 600ರ ರೇಟ್ ಎಷ್ಟಿದೆ? ₹2.40 ಇದೆ. ಮಲ್ಟಿಪ್ಲೈ ಮಾಡಿದಾಗ ಎಷ್ಟಾಯಿತು? 240 ಆಯಿತು. ಈಗ ಬ್ಯಾಲೆನ್ಸ್ ಬರೆಯುವಂಥದ್ದು ವೆರಿ ಇಂಪಾರ್ಟೆಂಟ್. ಖಾಲಿಯಾಗಿದ್ದನ್ನು ಬರೀಲಿಕ್ಕಿಲ್ಲ. ಈಗ 400 ನಮ್ಮ ಪ್ರೀವಿಯಸ್ ಡೇ ಬ್ಯಾಲೆನ್ಸ್ದಲ್ಲಿ 400 ಇತ್ತು. ಆ 400 ಇಶ್ಯೂ ಮಾಡಿದ್ರಿ ಅಂದರೆ ಕೊಟ್ರಿ. 400ರಲ್ಲಿ 400 ಖಾಲಿ ಆಯಿತು. ಸೊ 400 ಬ್ಯಾಲೆನ್ಸಿಗೆ ಬರೀಲಿಕ್ಕಿಲ್ಲ. 600ರಲ್ಲಿ 100 ಕೊಟ್ರಿ. ಹಾಗಾದರೆ ಎಷ್ಟು ಉಳಿಯುತ್ತೆ? 600ರಲ್ಲಿ 100 ಕೊಟ್ಟರೆ 500 ಉಳಿಯುತ್ತೆ. ಆ 500ರ ರೇಟ್ ಎಷ್ಟಿದೆ? ₹2.40 ಇದೆ. 600ರಲ್ಲಿ 100 ಉಳಿದಿರೋದು. 600ರ ರೇಟ್ ಎಷ್ಟಿದೆ? ₹2.40 ಇದೆ. ಸೊ 24ರ ಅರ್ಧ 1200 ಆಯಿತು. ನೆನ್ಪಿಟ್ಕೊಳ್ಳಿ, ಬ್ಯಾಲೆನ್ಸ್ ಬರೀಬೇಕಾದ್ರೆ ಯಾವುದು ಖಾಲಿ ಆಗಿರುತ್ತೋ ಅದನ್ನು ಬಿಟ್ಟು ಯಾವುದು ನಮ್ಮ ಹತ್ರ ಉಳಿದಿರುತ್ತೋ ಅದನ್ನು ಮಾತ್ರ ಬರೀಬೇಕು. ಸೊ 15 ಆದಮೇಲೆ ಇರೋಂಥ ರೇಟ್ ಯಾವುದು? 18. 18ಕ್ಕೆ ಏನಾಗ್ತಾ ಇದೆ? ಎಗೈನ್ ಪರ್ಚೇಸ್ ಆಗ್ತಾ ಇದೆ. ಎಷ್ಟು ಪರ್ಚೇಸ್ ಮಾಡ್ತಿದ್ದಾರೆ? 500 ಯೂನಿಟನ್ನು ಪರ್ಚೇಸ್ ಮಾಡ್ತಿದ್ದಾರೆ. ರೇಟ್ ₹2.60 ಇದೆ. ಅಮೌಂಟ್ ಹೇಗೆ ಬರುತ್ತೆ? ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದಾಗ ಬರೋವಂಥದ್ದು 1300 ಬರುತ್ತೆ. ಬ್ಯಾಲೆನ್ಸ್ ಬರೆಯೋದು ಹೇಗೆ? ಹಿಂದಿನ ದಿನದ ಬ್ಯಾಲೆನ್ಸನ್ನು ಬರ್ಕೊಂಡು, ಪ್ರೀವಿಯಸ್ ಡೇಟಿನ ಬ್ಯಾಲೆನ್ಸನ್ನು ಬರ್ಕೊಂಡು, ಮತ್ತು ಈಗ ಪರ್ಚೇಸ್ ಮಾಡಿದ್ದನ್ನು ಸಪ್ರೇಟಾಗಿ ಆ್ಯಡ್ ಮಾಡಿ ಬರೀಬೇಕು. ಪ್ರೀವಿಯಸ್ ಡೇ ಬ್ಯಾಲೆನ್ಸ್ ಎಷ್ಟಿದೆ? 500 ಇದೆ, 2.40 ಇದೆ, 1200 ಇದೆ. ಇವತ್ತು ತೊಗೊಂಡಿದ್ದು ಎಗೈನ್ 500 ತೊಗೊಳ್ತಾ ಇದ್ದೀವಿ. ಅದರ ರೇಟ್ 2.60 ಇದೆ, 1300 ಇದೆ. ಅಲ್ಲಿಗೆ ಬ್ಯಾಲೆನ್ಸ್ ಬರೆದಾಯಿತು. ನೆಕ್ಸ್ಟು 20th ಏನಾಗ್ತಾ ಇದೆ? ಇಶ್ಯೂ ಮಾಡಿ ಅಂತ ಕೊಟ್ಟಿದ್ದಾರೆ. ಎಷ್ಟು ಇಶ್ಯೂ ಮಾಡಿ ಅಂತ ಕೊಟ್ಟಿದ್ದಾರೆ? 400 ಇಶ್ಯೂ ಮಾಡಿ ಅಂತ ಕೊಟ್ಟಿದ್ದಾರೆ. ರೇಟ್ ಕೊಡಲ್ಲ ಆ್ಯಂಡ್ ಯಾವುದ್ರಲ್ಲಿ ಇಶ್ಯೂ ಮಾಡಿ ಅಂತ ಕೂಡ ಕೊಡಲ್ಲ. ಸೊ ಈಗ ಹೇಗೆ ಇಶ್ಯೂ ಮಾಡಬೇಕು? ನಮ್ಮ ಹತ್ರ 2 ಥರದ ಸ್ಟಾಕ್ ಇದೆ. 2 500ದ್ದೇ ಸ್ಟಾಕು. ಒಂದು ರೇಟ್ ₹2.40, ಇನ್ನೊಂದು ರೇಟ್ ₹2.60. ನಾವು ಮಾಡ್ತಿರೋ ಮೆಥಡ್ ಯಾವುದು? ಫಿಫೋ ಮೆಥಡ್. ಫಸ್ಟಿಂದನೇ ಇಶ್ಯೂ ಮಾಡಬೇಕು. ಫಸ್ಟ್ ಇರೋ ಸ್ಟಾಕ್ ಯಾವುದು? 500 ಇದೆ ಅಂದ್ಕೊಂಡು ನಾವಿಲ್ಲಿ 500 ಬರೆಯೋದಲ್ಲ. ನಾವು ಕೊಡಬೇಕಾಗಿರೋದು 400 ಮಾತ್ರ. ಯಾವುದ್ರಲ್ಲಿ ಕೊಡಬೇಕು? ಫಸ್ಟ್ ಇರೋದ್ರ ರೇಟ್ ಎಷ್ಟಿದೆ? ₹2.40. 400 × ₹2.40 ಮಾಡಿದಾಗ 960 ಬರುತ್ತೆ. ಸೊ 400 ಇಶ್ಯೂ ಮಾಡಿ ಆಯಿತು. ನೆಕ್ಸ್ಟ್ ಈಗ ಬ್ಯಾಲೆನ್ಸ್ ಬರೀಬೇಕಾದ್ರೆ ಈಗ 500ಅಲ್ಲಿ ನಾವು ಇಶ್ಯೂ ಮಾಡಿರೋದು 400 ಮಾತ್ರ. ಎಷ್ಟು ಉಳಿಯುತ್ತೆ? 100 ಹಾಗೆ ಉಳ್ಕೊಳುತ್ತೆ. ಸೊ 100 ಯಾವುದ್ರಲ್ಲಿ 100 ಉಳಿದಿದ್ದು? ಫಸ್ಟ್ ಒನ್ ಇರೋಂಥ 500ಅಲ್ಲಿ. ಅದರ ರೇಟ್ ಎಷ್ಟಿದೆ? 2.40. ಮಲ್ಟಿಪ್ಲೈ ಮಾಡಿದಾಗ 240 ಬರುತ್ತೆ. ಈ 500 ಏನೂ ಕೊಡಲಿಲ್ಲ ನಾವು, ಹಾಗಾಗಿ ಆ 500ನ ಆ್ಯಸ್ ಇಟ್ ಈಸ್ ಹಾಗೆ ಬರೀಬೇಕು. 500 2.60 1300. ಇದೇ ಥರನೇ ಇನ್ನು ಜಾಸ್ತಿ. ಈಗ ಎಲ್ಲಿಗೆ ಪ್ರಾಬ್ಲಮ್ ಮುಗೀತು? 20th ಕಂಪ್ಲೀಟ್ ಆಯಿತು. ಇದೇ ಥರನೇ 10 ಮಾರ್ಕ್ಸಿಗೆ ತುಂಬ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ನೀವು ಪ್ರಾಬ್ಲಮ್ ಮಾಡ್ತಾ ಹೋಗೋದು. ಬಟ್ ಒಂದು ಸ್ಟೆಪ್ಪಲ್ಲಿ ಏನಾದರೂ ಬ್ಯಾಲೆನ್ಸ್ ತಪ್ಪಾಯಿತು ಅಂತಂದರೆ ನೆಕ್ಸ್ಟ್ ಉಳಿದಿರೋಂಥದ್ದು ಎಲ್ಲದೂ ತಪ್ಪಾಗುತ್ತೆ. ಹಾಗಾಗಿ ಆದಷ್ಟು ಕೇರ್ಫುಲ್ಲಾಗಿ ನೀವು ಪ್ರಾಬ್ಲಮ್ ಮಾಡಬೇಕಾಗತ್ತೆ. ವೆರಿ ಸಿಂಪಲ್. ಇಶ್ಯೂ ಮಾಡಬೇಕಾದ್ರೆ ಲಿಫೋದಲ್ಲಿ ಚೇಂಜಸ್ ಆಗುತ್ತೆ. ಬ್ಯಾಲೆನ್ಸ್ ಎಲ್ಲದರಲ್ಲೂ ಬರೆಯೋದು ಒಂದೇ ಥರನೇ. ಇಶ್ಯೂ ಮಾಡಬೇಕಾದ್ರೆ ಫಿಫೋ ಆದರೆ ಫಸ್ಟಿಂದ ಖಾಲಿ ಮಾಡ್ತಾ ಹೋಗಬೇಕು. ಲಿಫೋ ಆದರೆ ಲಾಸ್ಟಿಂದ ಖಾಲಿ ಮಾಡ್ತಾ ಹೋಗಬೇಕು. ನೆನ್ಪಿಟ್ಕೊಳ್ಳಿ, ಫಿಫೋ ಅಂತಂದರೆ ಫಸ್ಟ್ ಇನ್ ಫಸ್ಟ್ ಔಟ್. ಫಸ್ಟ್ ಇರೋದನ್ನು ಫಸ್ಟ್ ಖಾಲಿ ಮಾಡಬೇಕು. ಲಿಫೋ ಅಂತಂದರೆ ಲಾಸ್ಟ್ ಇರೋದನ್ನು ಫಸ್ಟ್ ಖಾಲಿ ಮಾಡಬೇಕು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ
ಒಂದು ಹೇಳಕ್ಕೆ ನಾನು ಮರ್ತೆ. ಸೊ ಪ್ರಾಬ್ಲಮ್ ಕಂಪ್ಲೀಟ್ ಆದಮೇಲೆ ಲಾಸ್ಟ್ ಡೇಟಲ್ಲಿ ಏನು ಬ್ಯಾಲೆನ್ಸ್ ಉಳಿದಿರುತ್ತೋ ಅದನ್ನು ಬರೆದಿರಬೇಕು. ಬ್ಯಾಲೆನ್ಸ್ ಆಫ್ ಸ್ಟಾಕ್ ಇನ್ ಹ್ಯಾಂಡ್ 100 into 2.40 equals 240, 500 into 2.60 equals 1300. Thank you.